ಸೊ ಒಂದು ಯೂನಿಟ್ಗೆ ನಾವು 7 ರೂಪಾಯಿ ಹಾಗೆ 35 ಯೂನಿಟ್ಗೆ ಲೆಕ್ಕ ಹಾಕಿದ್ರೆ 245 ರೂಪಾಯಿ, ಆಲ್ಮೋಸ್ಟ್ 250 ರೂಪಾಯಿಗೆ 8 ಗಂಟೆಗಳ ಕಾಲ ಕೆಲಸ ಮಾಡುತ್ತೆ. ನೋಡಿ 3,000 ರೂಪಾಯಿಗೆ 8 ಅವರ್ ಕೆಲಸ ಮಾಡೋದು ಹೇಗಿದೆ, 250 ರೂಪಾಯಿಗೆ 8 ಅವರ್ ಕೆಲಸ ಮಾಡೋದು ಹೇಗಿದೆ. ಇದು ವೀಕ್ಷಕರೇ, ಈ ವಿಡಿಯೋದಲ್ಲಿ ಭಾರತದಲ್ಲಿ ಅತಿ ಹೆಚ್ಚಾಗಿ ಸೇಲ್ ಆಗ್ತಿರುವಂತಹ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ಸೊನಾಲಿಕಾ ಟೈಗರ್, ಈ ಟ್ರ್ಯಾಕ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಈ ಟ್ರ್ಯಾಕ್ಟರ್ನ ಬೆಲೆ ಎಷ್ಟಾಗುತ್ತೆ, ಹಾಗೆ ಎಷ್ಟು ಗಂಟೆಗಳ ಕಾಲ ಈ ಟ್ರ್ಯಾಕ್ಟರ್ನ ಚಾರ್ಜ್ ಮಾಡಬೇಕು, ಎಷ್ಟು ಗಂಟೆ ಚಾರ್ಜ್ ಮಾಡಿದ್ರೆ ಎಷ್ಟು ಕರೆಂಟ್ ಬಿಲ್ ಬರುತ್ತೆ, ಹಾಗೆ ಎಷ್ಟು ಅವರ್ ಕೆಲಸ ಮಾಡುತ್ತೆ, ಹಾಗೆ ಈ ಸರ್ಕಾರದಿಂದ ಈ ಟ್ರ್ಯಾಕ್ಟರ್ಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ, ಈ ಟ್ರ್ಯಾಕ್ಟರ್ನ ಯಾಕೆ ತಗೋಬೇಕು, ತಗೊಂಡ್ರೆ ನಮಗೆ ಏನು ಉಪಯೋಗ, ಹಾಗೆ ಯಾವ ಯಾವ ಎಕ್ವಿಪ್ಮೆಂಟ್ಗಳನ್ನು ನಾವು ಈ ಟ್ರ್ಯಾಕ್ಟರ್ಗೆ ಫಿಟ್ ಮಾಡಬಹುದು, ಈ ರೀತಿಯ ಈ ಟ್ರ್ಯಾಕ್ಟರ್ಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲು ಈ ಟ್ರ್ಯಾಕ್ಟರ್ನ ಯಾವ ಯಾವ ಭಾಗದಲ್ಲಿ ಯಾವ ಯಾವ ಪಾರ್ಟ್ಸ್ಗಳಿದೆ ಅಂತ ನಾವು ತಿಳಿದುಕೊಳ್ಳೋಣ. ನಮ್ಮ ಡೀಸೆಲ್ ಇಂಜಿನ್ಗಳ ಟ್ರ್ಯಾಕ್ಟರ್ಗಳಲ್ಲಿ ಡೀಸೆಲ್ ಇಂಜಿನ್ ಇದ್ದಂತಹ ಜಾಗದಲ್ಲಿ ಅದನ್ನು ತೆಗೆದುಹಾಕಿ ಇವಾಗ ಇಲ್ಲಿ ಜಪಾನ್ ನಿರ್ಮಿತವಾದಂತಹ ಒಂದು ಬ್ಯಾಟ್ರಿಯನ್ನು ಫಿಟ್ ಮಾಡಿದ್ದಾರೆ. ನೋಡಿ, ಈ ಟ್ರ್ಯಾಕ್ಟರ್ನ ನಾವು ಒಂದು ಬಾರಿ ಫುಲ್ ಚಾರ್ಜ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ 8 ಗಂಟೆಗಳ ಕಾಲ ಉಪಯೋಗಿಸಬಹುದು. ಹಾಗೆ ಈ ಟ್ರ್ಯಾಕ್ಟರ್ಗೆ ಚಾರ್ಜಿಂಗ್ ಪಾಯಿಂಟ್ ಎಲ್ಲಿರುತ್ತೆ, ಇಲ್ಲಿ ನಾವು ಚಾರ್ಜನ್ನು ಮಾಡಬೇಕು. ಚಾರ್ಜಿಂಗಲ್ಲೂ ಕೂಡ 2 ರೀತಿಯ ಒಂದು ವ್ಯವಸ್ಥೆಯನ್ನು ನೀಡಿದ್ದಾರೆ. ಒಂದು ಸ್ಲೋ ಚಾರ್ಜರ್, ಇನ್ನೊಂದು ಫಾಸ್ಟ್ ಚಾರ್ಜರ್. ನೋಡಿ, ಸ್ಲೋ ಚಾರ್ಜರ್ ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕಂದರೆ ನಾವು 8 ಗಂಟೆಗಳ ಕೆಲಸ ಮಾಡೋಕ್ಕೆ ನಾವು 10 ಗಂಟೆಗಳ ಕಾಲ ಈ ಟ್ರ್ಯಾಕ್ಟರ್ನ ಚಾರ್ಜ್ ಮಾಡಬೇಕಾಗುತ್ತೆ. ಅದೇ ನಾವು ಫಾಸ್ಟ್ ಚಾರ್ಜರನ್ನು ಯೂಸ್ ಮಾಡಿ ಚಾರ್ಜ್ ಮಾಡಿದ್ರೆ ಕೇವಲ 3 ಗಂಟೆಗೆ ಕಂಪ್ಲೀಟ್ ಆಗಿ ಚಾರ್ಜ್ ಆಗುತ್ತೆ. ನೋಡಿ ವೀಕ್ಷಕರೇ, ನಮ್ಮ ನಾರ್ಮಲ್ ಡೀಸೆಲ್ ಇಂಜಿನ್ ಟ್ರ್ಯಾಕ್ಟರ್ಗಳಿಗೆ ನಾವು 2,000 ರೂಪಾಯಿಯ ಒಂದು ಡೀಸೆಲನ್ನು ಹಾಕ್ಸಿದ್ರೆ ಅದು 6 ಗಂಟೆಗಳ ಕಾಲ ಕೆಲಸವನ್ನು ಮಾಡುತ್ತೆ. ಹಾಗೆ 3,000 ರೂಪಾಯಿ ಡೀಸೆಲ್ನ ಹಾಕ್ಸಿದ್ರೆ 9 ಗಂಟೆಗಳ ಕಾಲ ಒಂದು ಕೆಲಸವನ್ನು ಮಾಡುತ್ತೆ. ಆದರೆ ಈ ಟ್ರ್ಯಾಕ್ಟರ್ ಒಂದು ಸತಿ ಕಂಪ್ಲೀಟ್ ಆಗಿ ಚಾರ್ಜ್ ಆಗಲಿಕ್ಕೆ 35 ಯೂನಿಟ್ ಕರೆಂಟ್ ಅನ್ನು ತಗೊಳ್ಳುತ್ತೆ. ಸೊ ಒಂದು ಯೂನಿಟ್ಗೆ ನಾವು 7 ರೂಪಾಯಿ ಹಾಗೆ 35 ಯೂನಿಟ್ಗೆ ಲೆಕ್ಕ ಹಾಕಿದ್ರೆ 245 ರೂಪಾಯಿ, ಆಲ್ಮೋಸ್ಟ್ 250 ರೂಪಾಯಿಗೆ 8 ಗಂಟೆಗಳ ಕಾಲ ಕೆಲಸ ಮಾಡುತ್ತೆ. ನೋಡಿ, 3,000 ರೂಪಾಯಿಗೆ 8 ಅವರ್ ಕೆಲಸ ಮಾಡೋದು ಹೇಗಿದೆ, 250 ರೂಪಾಯಿಗೆ 8 ಅವರ್ ಕೆಲಸ ಮಾಡೋದು ಹೇಗಿದೆ. ಇದು ರೈತರಿಗೆ ಒಂದು ರೀತಿಯ ದೊಡ್ಡ ಪ್ರಾಫಿಟ್. ನಾನು ಆಗಲೇ ಹೇಳಿದ ಹಾಗೆ ಚಾರ್ಜಿಂಗ್ ಮಾಡಲಿಕ್ಕೆ 2 ರೀತಿಯ ವ್ಯವಸ್ಥೆ ಇದೆ. ಒಂದು ಫಾಸ್ಟ್ ಚಾರ್ಜರ್, ಇನ್ನೊಂದು ಸ್ಲೋ ಚಾರ್ಜರ್. ಈ 2 ಚಾರ್ಜರ್ಗಳನ್ನು ನೀವು ಮನೆಯಲ್ಲೇ ಮಾಡ್ಕೋಬಹುದು. ಅಂದರೆ ಯಾವುದೇ ಒಂದು ಪವರ್ ಸ್ಟೇಷನ್ಗೆ ಹೋಗಿ ಅಥವಾ ಚಾರ್ಜಿಂಗ್ ಸ್ಟೇಷನ್ಗೆ ಹೋಗಿ ಚಾರ್ಜ್ ಮಾಡುವಂತಹ ಅವಶ್ಯಕತೆನೇ ಇಲ್ಲ. ನಮ್ಮ ಮನೆಯಲ್ಲಿ ಇರುವಂತಹ ನಾರ್ಮಲ್ ಆಲ್ಟರ್ನೇಟಿಂಗ್ ಕರೆಂಟ್ ಏನಿರುತ್ತೆ ಆ ಕರೆಂಟಲ್ಲೇ ನಾವು ಆರಾಮಾಗಿ ಚಾರ್ಜ್ ಮಾಡಬಹುದು. ಇನ್ನು ವಿಶೇಷವಾಗಿ ಈ ಟ್ರ್ಯಾಕ್ಟರ್ನಲ್ಲಿ 4 ಪ್ರೊಜೆಕ್ಟರ್ ಹ್ಯಾಲನ್ ಹೆಡ್ಲೈಟ್ಸ್ ಅನ್ನು ನೀಡಿರ್ತಾರೆ. ಹಾಗೆ ಹಿಂದಿನ ನೇಗಿಲಿರುವಂತಹ ಕಡೆಯಲ್ಲಿ ಒಂದು LED ಲೈಟ್ ಕೂಡ ಇರುತ್ತೆ. ವೀಕ್ಷಕರೇ, ವಿಶೇಷವಾಗಿ ಈ ಟ್ರ್ಯಾಕ್ಟರ್ನಲ್ಲಿ ಇರುವಂತಹ ಡಿಜಿಟಲ್ ಮೀಟರ್ ಎಲ್ಲ ಮಾಹಿತಿಯನ್ನು ನಿಮಗೆ ನೀಡುತ್ತೆ. ಅಂದರೆ ಗಾಡಿಯಲ್ಲಿ ಎಷ್ಟು ಚಾರ್ಜ್ ಇದೆ, ಈಗಿರುವ ಚಾರ್ಜಿಂದ ನೀವು ಎಷ್ಟು ಗಂಟೆಗಳ ಕಾಲ ಟ್ರ್ಯಾಕ್ಟರ್ನ ಓಡಿಸಬಹುದು, ಹಾಗೆ ಟ್ರ್ಯಾಕ್ಟರ್ನಲ್ಲಿ ಏನಾದರೂ ಸಮಸ್ಯೆಗಳು ಕಂಡು ಬಂದರೂ ಕೂಡ ಅದೇ ತರ ಡಿಜಿಟಲ್ ಮೀಟರ್ನಲ್ಲಿ ತೋರಿಸುತ್ತೆ. ಇದು ಈ ಟ್ರ್ಯಾಕ್ಟರ್ನ ಒಂದು ವಿಶೇಷತೆ ಅಂತ ಹೇಳ್ಬಹುದು. ಇದು ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ಆಗಿರುವ ಕಾರಣ ಈ ಟ್ರ್ಯಾಕ್ಟರ್ಗೆ ನೀವು ಪದೇ ಪದೇ ಆಯಿಲ್ನ ಚೇಂಜ್ ಮಾಡಿಸುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ, ಮತ್ತೆ ಸರ್ವಿಸ್ ಅನ್ನ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಇದರಿಂದ ಕೂಡ ಸ್ವಲ್ಪ ಅಮೌಂಟ್ ನಿಮಗೆ ಸೇವ್ ಆಗುತ್ತೆ. ಇದು ಈ ಟ್ರ್ಯಾಕ್ಟರ್ನ ಬ್ರೇಕ್ಸ್ ಆಗಿರುತ್ತೆ. ಇದು ಬೇಕಂದ್ರೆ ನೀವು ಅಟ್ಯಾಚ್ ಮಾಡ್ಕೋಬಹುದು. ಜೋಡಿ ಬ್ರೇಕ್ ಅನ್ನ ಹಿಡಿಬೇಕಾದ್ರೆ, ಬೇಡ ಅಂದ್ರೆ ಆ ಕ್ಲ್ಯಾಂಪ್ ಅನ್ನ ತೆಗೆದು ಹಾಕಬಹುದು. ಅಂಡ್ ಇದು ಇದರ ಒಂದು ಚಿಕ್ಕ ಎಸ್ಲೇಟರ್ ಆಗಿರುತ್ತೆ. ಸೇಮ್ ನಾವು ನಾರ್ಮಲ್ ಟ್ರ್ಯಾಕ್ಟರ್ಗಳ ಡೀಸೆಲ್ ಟ್ರ್ಯಾಕ್ಟರ್ಗಳಲ್ಲಿ ಯಾವ ರೀತಿಯ ಒಂದು ಮೆಕಾನಿಸಮ್ ಅನ್ನ ನೋಡ್ತೀವಿ, ಅದೇ ಮೆಕಾನಿಸಮ್ ಅನ್ನ ಈ ಟ್ರ್ಯಾಕ್ಟರ್ಗೂ ಕೂಡ ಅಳವಡಿಸಿದ್ದಾರೆ. ಇದು ಈ ಟ್ರ್ಯಾಕ್ಟರ್ನ ಕ್ಲಚ್ ಆಗಿರುತ್ತೆ. ಹಾಗೆ ಇದು ಫಾರ್ವರ್ಡ್ ರಿವರ್ಸ್ ಡೈರೆಕ್ಷನ್ಗೆ ಹಾಗೆ ಗೇರ್ಗಳನ್ನ ಚೇಂಜ್ ಮಾಡುವಂತಹ ಗೇರ್ ಆಗಿರುತ್ತೆ. ಇಲ್ಲಿ ಈ ಟ್ರ್ಯಾಕ್ಟರ್ನಲ್ಲಿ ಕೂಡ ನಾವು ಮೋಡ್ಸ್ ಅನ್ನ ಚೇಂಜ್ ಮಾಡಬಹುದು. ಅಂದ್ರೆ ಹೈ ಮೋಡ್, ಲೋ ಮೋಡ್, ಹಾಗೆ ಮೀಡಿಯಂ ಮೋಡ್, ಈ ರೀತಿಯಾದಂತಹ ಮೋಡ್ಗಳನ್ನು ಕೂಡ ನಾವು ಚೇಂಜ್ ಮಾಡಬಹುದು. ಅಂಡ್ ಇದು ನಾವು ಹಿಂದೆ ಟ್ರಾಲಿಯನ್ನು ಫಿಟ್ ಮಾಡಿದಾಗ ಅದಕ್ಕೆ ಒಂದು ಪ್ರೆಷರ್ ಅನ್ನ ನೀಡುವಂತಹ ಹೈಡ್ರೋಲಿಕ್ ಲೈನ್ ಆಗಿರುತ್ತೆ. ಅಂದ್ರೆ ಲಿಫ್ಟ್ ಎತ್ತಬೇಕಾದ್ರೆ ಒಂದು ಪ್ರೆಷರ್ ಅನ್ನ ನೀಡಲಿಕ್ಕೆ ಒಂದು ಹೈಡ್ರೋಲಿಕ್ ಲೈನ್ ಕೂಡ ಈ ಟ್ರ್ಯಾಕ್ಟರ್ ಅಲ್ಲಿ ಇದೆ. ನಾವು ಯಾಕೆ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ತುಂಬಾ ಬೆಸ್ಟ್ ಅಂತ ಹೇಳ್ತೀವಿ ಅಂದ್ರೆ, ಈಗ ಅಲ್ಲಿ ನೋಡಿ, ಆ ಪಾಲಿಥೀನ್ ಏರಿಯಾಸ್ಗಳಲ್ಲಿ ಅಥವಾ ಈ ಸಣ್ಣ ಸಣ್ಣ ನರ್ಸರಿಗಳಲ್ಲಿ ಈ ಟ್ರ್ಯಾಕ್ಟರ್ಗಳನ್ನು ಬಳಸಿದ್ರೆ ಆ ನರ್ಸರಿ ಒಳಗಡೆ ಯಾವುದೇ ರೀತಿಯ ಒಂದು ಹೊಗೆಯನ್ನು ಅಥವಾ ಸ್ಮೋಕನ್ನು ಈ ಟ್ರ್ಯಾಕ್ಟರ್ ರಿಲೀಸ್ ಮಾಡೋದಿಲ್ಲ. ಇದರಿಂದ ಆ ಗಿಡಗಳಿಗೂ ಕೂಡ ಯಾವುದೇ ರೀತಿಯ ಒಂದು ತೊಂದರೆ ಆಗೋದಿಲ್ಲ. ಅಕಸ್ಮಾತ್ ನಾವೇನಾದರೂ ಚಿಕ್ಕ ಮಿನಿ ಟ್ರ್ಯಾಕ್ಟರೇ ಆದರೆ ಡೀಸೆಲ್ ಇಂಜಿನ್ ಟ್ರ್ಯಾಕ್ಟರನ್ನು ಆ ಪಾಲಿಥೀನ್ ಏರಿಯಾ ಒಳಗಡೆ ನಾವು ಬಳಸಿದ್ರೆ ಅದು ರಿಲೀಸ್ ಮಾಡುವಂತಹ ಹೊಗೆಯಿಂದ ಅಲ್ಲಿ ಬೆಳೆಯುವಂತಹ ಗಿಡಗಳಿಗೆ ತೊಂದರೆ ಆಗಬಹುದು. ಈ ಟ್ರ್ಯಾಕ್ಟರ್ನಲ್ಲಿ 2 ರೀತಿಯ ಮೋಟರ್ಗಳು ಇರ್ತವೆ. ಒಂದು ಹೈಡ್ರೋಲಿಕ್ ಮೋಟಾರ್ ಆ್ಯಂಡ್ ಇನ್ನೊಂದು ಟ್ರ್ಯಾಕ್ಟರ್ನ
ಚಲನೆಗೆ ಬೇಕಾಗಿರುವಂತಹ ಒಂದು ಮೋಟರ್. ನಾವು ಹೈಡ್ರೋಲಿಕ್ ಮೋಟರನ್ನು ಆನ್ ಮಾಡಿದಾಗ ನಾವು ಹಿಂದೆ ನೇಗ್ಲು, ರೋಟ್ರಿ, ಕಲ್ಟಿವೇಟರ್ ಏನನ್ನ ಫಿಟ್ ಮಾಡ್ತೀವಿ ಅದನ್ನು ಲಿಫ್ಟ್ ಮಾಡಲಿಕ್ಕೆ, ಡಿಪ್ ಮಾಡಲಿಕ್ಕೆ ಉಪಯೋಗಕ್ಕೆ ಬರುತ್ತೆ. ಆ ಟ್ರ್ಯಾಕ್ಟರ್ನ ಓಡಿಸಬೇಕಾದ್ರೆ ಇನ್ನೊಂದು ಮೋಟ್ರು ಆನ್ ಆಗಿರುತ್ತೆ. ನಾವು ಟ್ರ್ಯಾಕ್ಟರ್ನ ಓಡಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಹೈಡ್ರೋಲಿಕ್ ಮೋಟರ್ನ ಆಫ್ ಮಾಡಿದ್ರೆ ಸ್ವಲ್ಪ ಪವರ್ ಎನರ್ಜಿ ನಮಗೆ ಸೇವ್ ಆಗುತ್ತೆ. ಟ್ರ್ಯಾಕ್ಟರ್ನ ಓಡಿಸಬೇಕಾದ್ರೆ ಯಾವುದೇ ರೀತಿಯ ಒಂದು ಸೌಂಡ್ ಬರೋದಿಲ್ಲ. ಇದು ಒಂದು ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ನ ಒಂದು ಅಡ್ವಾಂಟೇಜ್ ಆಗಿರುತ್ತೆ. ತುಂಬಾ ಮುಖ್ಯವಾದ ವಿಷಯ ಅಂದ್ರೆ ಈ ಟ್ರ್ಯಾಕ್ಟರ್ನ ಬೆಲೆ, ಹಾಗೆ ಸರ್ಕಾರದಿಂದ ನಮಗೆ ನೀಡುವಂತಹ ಸಬ್ಸಿಡಿ, ಕೃಷಿ ಇಲಾಖೆಯಿಂದ ನೀಡುವಂತಹ ಸಬ್ಸಿಡಿ, ಇವುಗಳ ಬಗ್ಗೆ ಇವಾಗ ಮಾತಾಡೋಣ. ನೋಡಿ, ಈ ಟ್ರ್ಯಾಕ್ಟರ್ನ ಆನ್ ರೋಡ್ ಪ್ರೈಸ್ ಬಂದು 6 ಲಕ್ಷ ರೂಪಾಯಿ ಇದೆ. ಸೊ ಕಂಪೇರ್ ಟು ಅದರ್ ಟ್ರ್ಯಾಕ್ಟರ್ಸ್ ಇದು ಒಂದು ಬೆಸ್ಟ್ ಟ್ರ್ಯಾಕ್ಟರ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ನೀವು 6 ಲಕ್ಷ ರೂಪಾಯಿ ಟ್ರ್ಯಾಕ್ಟರ್ಗೆ ಇನ್ವೆಸ್ಟ್ ಮಾಡಿದ್ಮೇಲೆ 6 ಲಕ್ಷ ರೂಪಾಯಿಗಿಂತ ಹೆಚ್ಚು ಒಂದು ಇನ್ಕಮನ್ನು ವಿತಿನ್ 1 ಇಯರ್ ಒಳಗಡೆ ನಾವು ರಿಕವರಿ ಮಾಡ್ಕೋಬಹುದು. ಯಾಕಂದರೆ ಡೀಸೆಲ್ ಕಾಸ್ಟಲ್ಲೇ ನಮಗೆ ಅಷ್ಟು ದುಡ್ಡು ಸೇವ್ ಆಗೋಗುತ್ತೆ. ಈ ಟ್ರ್ಯಾಕ್ಟರ್ ನಿಮಗೆ ಇನ್ಸ್ಟೆಂಟ್ ಆಗಿ ಸಿಗೋದಿಲ್ಲ. ಇದು ಬುಕ್ ಮಾಡಿಸಿದ ಮೇಲೆ ನಿಮಗೆ ಈ ಟ್ರ್ಯಾಕ್ಟರ್ ಸಿಗುತ್ತೆ. ಸದ್ಯಕ್ಕೆ ಈ ಟ್ರ್ಯಾಕ್ಟರ್ಗೆ ಸರ್ಕಾರದಿಂದ ಇನ್ನೂ ಯಾವುದೇ ರೀತಿಯ ಒಂದು ಸಬ್ಸಿಡಿಯನ್ನು ಲಾಂಚ್ ಮಾಡಿಲ್ಲ. ಇದು ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ಆಗಿರೋದ್ರಿಂದ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಒಂದು ಹೆಚ್ಚಿನ ಅಮೌಂಟ್ ಸಬ್ಸಿಡಿಯನ್ನು ನೀಡ್ತಾರೆ. ಕರ್ನಾಟಕದಲ್ಲಿ ಇರುವಂತಹ ಸೊನಾಲಿಕಾ ಎಲೆಕ್ಟ್ರಿಕ್ ಶೋರೂಮ್ನ ಬಗ್ಗೆ ನಿಮಗೆ ಮಾಹಿತಿ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಅಲ್ಲಿ ನೀಡ್ತೀನಿ. ಸೊ ಇದು ಸೊನಾಲಿಕಾ ಟೈಗರ್ ಎಲೆಕ್ಟ್ರಿಕ್ ಮಿನಿ ಟ್ರ್ಯಾಕ್ಟರ್ನ ಪಾರ್ಟ್ 1 ವಿಡಿಯೋ. ನನ್ನ ಪಾರ್ಟ್ 2 ವಿಡಿಯೋದಲ್ಲಿ ಈ ಸೊನಾಲಿಕಾ ಟ್ರ್ಯಾಕ್ಟರ್ನ ಇನ್ನೂ ಹಲವು ಮಾಹಿತಿಯನ್ನು ನಾನು ನಿಮಗೆ ನೀಡ್ತೀನಿ. ಹಾಗೆ ಬೇರೆ ಬೇರೆ ರೀತಿಯ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ಗಳ ಬಗ್ಗೆ, ಹಾಗೆ ಬೇರೆ ಮಿನಿ ಟ್ರ್ಯಾಕ್ಟರ್ಗಳ ಬಗ್ಗೆ ಒಂದು ಮಾಹಿತಿಯನ್ನು ನಾನು ನಿಮಗೆ ನೀಡ್ತೀನಿ. ಅದಕ್ಕಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನು ನಿಮ್ಮ ಜೊತೆ ಇರುವಂತಹ ರೈತ ಮಿತ್ರರಿಗೂ ಕೂಡ ಶೇರ್ ಮಾಡಿ.